ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ಇವತ್ತು ನಾನು ನಿಮ್ಮ ಜೊತೆ ಹೋಳಿ ಹುಣ್ಣಿಮೆ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಲೇಟ್ ಆಗಿದೆ ಬಿಕಾಸ್ ನಮ್ಮ ಸೈಡ್ ರಂಗ ಪಂಚಮಿ ಹೋಳಿ ಹುಣ್ಣಿಮೆ ಆದ ಮೇಲೆ 4-5 ದಿನ ಬಿಟ್ಟು ಆಡ್ತಾರೆ. ಸೊ ಎರಡು ಸೆಲೆಬ್ರೇಷನನ್ನು ಒಟ್ಟಿಗೆ ಶೇರ್ ಮಾಡೋಣ ಅಂತ ಹೀಗಾಗಿ ಈ ಬ್ಲಾಗ್ಗೆ ತುಂಬ ಲೇಟ್ ಆಗಿದೆ. ಬಟ್ ಸ್ಟಿಲ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟ ಇತ್ತು, ಸೊ ಶೇರ್ ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ ಹೋಳಿ ಹುಣ್ಣಿಮೆ ಸ್ಪೆಷಲ್ ಅಡುಗೆ ನಡೀತಾ ಇದೆ. ನಾನು ಮತ್ತು ನಮ್ಮ ಅತ್ತೆ ಕೂಡಿ ಅಡುಗೆನ ಮಾಡ್ತಾ ಇದ್ದೀವಿ. ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಏನು ಸಾಮಗ್ರಿ ಬೇಕು ಅದು ಎಲ್ಲ ಕಾಯಿಪಲ್ಯ ಕೂಡಿ ಹೋಳಿ ಇಟ್ಕೊಳ್ತಾ ಇದ್ದೀನಿ ಬಿಕಾಸ್ ಅದು ನನ್ನ ನೇಚರ್. ಯಾವಾಗಲೂ ಫೋಡ್ನಿ ಹಾಕೋದಕ್ಕಿಂತ ಮುಂಚೆ, ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಆಲ್ರೆಡಿ ನಾನು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೋತೀನಿ. ಸಾನ್ವಿ ಬಂದಿದ್ದಾಳೆ, ಅವ್ರದ್ದು ಡೈಲಿ ಇದೇ ರೂಟೀನ್. ನಾವು ಅಡುಗೆ ಮಾಡುವಾಗ ನಡು ಬಂದು ತುಂಟಾಟ ಮಾಡೋದು ಅವ್ರದ್ದು ಡೈಲಿ ಮಾರ್ನಿಂಗ್ ರೂಟೀನ್. ಸೊ ಈಗ ಅವರು ಕ್ಯಾಮೆರಾನ ನೋಟಿಸ್ ಮಾಡಿದ್ದಾಳೆ. ಇಷ್ಟೊತ್ತು ಅವಳಿಗೆ ಗೊತ್ತಿರಲಿಲ್ಲ ನಾನು ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ಅವಳು ಕ್ಯಾಮೆರಾನ ನೋಡಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬ್ರಷ್ ಆದ ಮೇಲೆ ಮಾರ್ನಿಂಗ್ 2-3 ಗಂಟೆವರೆಗೆ ಅವರು ಬ್ರಷನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಿಮಗೆ ಬಾ ಅಂತ ಕರಿತಾ ಇದ್ದಾಳೆ ನೋಡಿ. ಇವಾಗ ಅವಳಿಗೆ ಹೇಗಾದರೂ ಮಾಡಿ ಮೂಡ್ ಚೇಂಜನ್ನು ಮಾಡಿ ನಾನು ತಿಳಿಸಿದ್ದೆ ಕ್ಯಾಮೆರಾಗೆ ಕೈ ಹಚ್ಚಬೇಡ ಅಂತ, ಇಲ್ಲಾದರೂ ಕ್ಯಾಮೆರಾ ತೊಗೊಂಡು ಓಡಿ ಹೋಗ್ಬಿಡ್ತಾಳೆ. ಈಗ ಎಲ್ಲ ಪ್ರಿಪ್ರೇಷನ್ ಆಗಿದೆ. ನಾನು ಫೈನಲ್ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಮಮ್ಮಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತು ಹೋಗಿದ್ದೆ. ಇವರು ನಮ್ಮ ಅತ್ತೆ. ಫಸ್ಟ್ ಟೈಮ್ ನೀವು ಬ್ಲಾಗ್ನಲ್ಲಿ ಅವ್ರಿಗೆ ನೋಡ್ತಾ ಇದ್ದೀರಾ. ಅವರು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ನಾನು ಬದ್ನಿಕಾಯಿ ಪಲ್ಯನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹೋಳಿಗೆ ಸ್ಪೆಷಲ್ ಅಡುಗೆ ಇದ್ದರೂ ಕೂಡ ನಮ್ಮಲ್ಲಿ ದಿನಲೂ ಚಪಾತಿ ಅಂತ ಬೇಕೇ ಬೇಕು. ಸೊ ಹೀಗಾಗಿ ಚಪಾತಿ ಕೂಡ ನಾನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲನೂ ಅಡುಗೆ ಈಗ ಕಂಪ್ಲೀಟ್ ಆಗಿದೆ. ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ಬಿಕಾಸ್ ನನಗೆ ಹೋಳಿಗೆ ಮತ್ತು ರೊಟ್ಟಿ ಬರೋದಿಲ್ಲ. ನಾನು ಪೂಜೆ ಮಾಡಿ ಪೂಜೆನ ನೀಟಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮದು ದೇವರ ಮನೆ ಚಿಕ್ಕದಾಗಿ ಇದೆ. ಅಲ್ಲೇ ಕಿಚನ್ ಕಟ್ಟಿ ಸೈಡನ್ನೇ ಒಂದು ಸ್ಮಾಲ್ ಸಣ್ಣದು ದೇವ್ರ ಮನೆ ಸೆಕ್ಷನ್ ಇದೆ. ಸೊ ಹೀಗಾಗಿ ಅಲ್ಲೇ ನಾನು ಇವತ್ತು ಪೂಜೆ ಮಾಡಿದ್ದೀನಿ. ಫೈನಲ್ ನಾನು ಈಗ ಹಪ್ಪಳನ ಕರಿತಾ ಇದ್ದೀನಿ ಬಿಕಾಸ್ ಯಾವುದೇ ಹಬ್ಬ ಇರಲಿ, ಯಾವುದೇ ಫೆಸ್ಟಿವಲ್ ಇರಲಿ, ಎಷ್ಟೋ ಸ್ಪೆಷಲ್ ಐಟಮ್ ಮಾಡಿದರೂ ಕೂಡ ಅದ್ರ ಜೊತೆ ಹಪ್ಪಳ ಇದ್ರೇ ಅದು ಹಬ್ಬದ ಊಟ ಅನಿಸೋದು. ಸೊ ಹೀಗಾಗಿ ನಾನು ಈಗ ರಾಗಿ ಹಪ್ಪಳನ ಕರಿತಾ ಇದ್ದೀನಿ. ಇದು ತುಂಬ ಹೆಲ್ದಿ ಇದೆ ಮತ್ತು ತುಂಬಾ ಟೇಸ್ಟ್ ಇದೆ. ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದು ತುಂಬಾ ಫೇವ್ರೆಟ್ ಐಟಮ್ ಇದೆ. ಈಗ ಸಂಜೆ ಆಗಿದೆ. ಹೋಳಿ ಹುಣ್ಣಿಮೆ ಹಬ್ಬದ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಪ್ರಿಪ್ರೇಷನ್ ನಡೆದಿದೆ. ಎಲ್ಲ ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಎಲ್ಲ ಕೂಡಿಸ್ತಾ ಇದ್ದಾರೆ. ಮತ್ತು ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ತುಂಬಾ ಎಕ್ಸೈಟೆಡ್ ಇದ್ದಾರೆ. ಈಗ ನೋಡಿ, ಸೊ ಈ ಥರ ಸೆಲೆಬ್ರೇಷನ್ ನಡೀತಾ ಇದೆ. ಈ ಹಬ್ಬದ ಹಿಂದೆ ತುಂಬ ಸ್ಟೋರೀಸ್ ಇದೆ, ಬೇರೆ ಬೇರೆ ದೇವರ ಸ್ಟೋರೀಸ್ ಇದೆ. ಬಟ್ ಎಲ್ಲ ಸ್ಟೋರೀಸ್ ತಾತ್ಪರ್ಯ ಒಂದೇ, ಕೆಟ್ಟ ಶಕ್ತಿ ನಾಶ ಆಗಲಿ ಮತ್ತು ಪಾಸಿಟಿವ್ ಎನರ್ಜಿ, ಒಂಥರ ಒಳ್ಳೆ ಶಕ್ತಿ ಯಾವಾಗಲೂ ಎಲ್ಲರಲ್ಲಿ ಸ್ಪ್ರೆಡ್ ಆಗಲಿ ಅಂತ. ಸೊ ನನ್ನ ಕಡೆಯಿಂದ ಕೂಡ ನಿಮಗೆ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ಸಿಗಲಿ, ಎಲ್ಲರಲ್ಲಿ ಪ್ರೀತಿ ಬೆಳೀಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಇವಾಗ ರಂಗ ಪಂಚಮಿ ಬಂದಿದೆ. 4-5 ದಿನ ಆದಮೇಲೆ ಇವರು ಎಲ್ಲರೂ ನನ್ನ ಕಾಲನಿ ಫ್ಯಾಮಿಲಿ ಮೆಂಬರ್ಸ್ ತುಂಬ ಎಕ್ಸೈಟೆಡ್ ಆಗಿದ್ದಾರೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಸಾನ್ವಿ ಮಾತ್ರ ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ತಾ ಇದ್ಲು. ಯಾರೂ ಅಕ್ಕಿಗೆ ಒಂದು ಸ್ವಲ್ಪನೂ ಬಣ್ಣ ಹಚ್ಚಿದ್ರೆ ಅವರು ಅಳ್ತಾ ಇದ್ಲು. ಅವ್ರಿಗೆ ಏನೂ ಅಷ್ಟೊಂದು ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಅವರು ಬಣ್ಣ ಆಡ್ತಾ ಇದ್ದಾಳೆ. ಮತ್ತು ನಾನು ಅವಳಿಗೆ ಎಷ್ಟಾದರೂ ಕರೆದ್ರೂ ಕೂಡ ಅವರು ಒಳಗಡೆ ಹೋಗಿ
ಡಕ್ಕೊಂಬಿಡ್ತಾ ಇದ್ಲು. ಈಗ ಅವಳು ಜಸ್ಟ್ ತುಂಬ ದೂರದಿಂದ ನಿಂತು ಎಲ್ಲರೂ ಆಡ್ತಾ ಇದ್ದನ್ನು ಜಸ್ಟ್ ಕಣ್ಣಿನಿಂದ ಎಂಜಾಯ್ ಮಾಡ್ತಾ ಇದ್ದಾಳು. ಬಟ್ ಆಮೇಲೆ ಹೇಗಾದರೂ ಮಾಡಿ ಆಕೆ ಮೂಡನ್ನು ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಆಕೆಗೆ ಹೇಳಿ ಸ್ವಲ್ಪ ಅವಳ ಮೂಡು ಒಂದು ಸ್ವಲ್ಪ ಚೇಂಜ್ ಆಯಿತು. ಅವಳಿಗೆ ಇದು ಬಣ್ಣ ಇದು ಆಡಬೇಕು ಅಂತ ಒಂದು ಸ್ವಲ್ಪ ಮ್ಯಾಚುರಿಟಿ ಬಂತು. ಸೊ ಹೀಗಾಗಿ ಅವಳು ನಮ್ಮ ಅತ್ತೆಗೆ ಬಣ್ಣ ಹಚ್ಚಿ ಫೋಟೋಸನ್ನು ತೆಗಿಕೊಳ್ತಾ ಇದ್ದಾಳೆ. ಇವರು ನಮ್ಮ ನೇಬರ್ ಆಂಟಿ ಸಾನ್ವಿಗೆ ತುಂಬಾ ಪ್ರೀತಿ ಮಾಡ್ತಾರೆ. ಹೀಗಾಗಿ ಅವರು ಕೂಡ ಒಂದು ಅವಳ ಜೊತೆ ಫೋಟೋ ಶೂಟನ್ನು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಎನರ್ಜಿ ತುಂಬಾ ಖುಷಿಯಾಗಿ ಎಲ್ಲರೂ ರಂಗಪಂಚಮಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸ್ವಲ್ಪ ನನಗೆ ನೀರಿನಲ್ಲಿ ಆಡೋದು ಇಷ್ಟ ಇಲ್ಲ, ಹೀಗಾಗಿ ನಾನು ಅವ್ರ ನೀರಿನ ಆಟ ಮುಗಿಯೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡ್ತಾ ಇದ್ದೆ. ನನಗೆ ಒಣ ಬಣ್ಣ ಆಡೋದು ಅಷ್ಟೇ ಇಷ್ಟ, ಹೀಗಾಗಿ ನಾನು ಅವ್ರದ್ದು ಆಗೋವರೆಗೆ ಗ್ಯಾಲ್ರಿನಲ್ಲೇ ಕೂತ್ಬಿಟ್ಟಿದ್ದೆ. ಆದರೆ ಎಲ್ಲ ಆಂಟಿಗಳು ಎಲ್ಲರೂ ಫ್ರೆಂಡ್ಸ್ ತುಂಬಾ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಇವಾಗ ಇದು ಒಂಥರ ಮಾರ್ಕೆಟ್ನಲ್ಲಿ ಹೊಸ ಪ್ರಾಡಕ್ಟ್ ಬಂದಿತ್ತು. ವಿಡಿಯೋ ಶೂಟ್ ಇರಲಿ ಫೋಟೋ ಶೂಟ್ ಇರಲಿ ಈ ಥರ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಂಥರ ತಾನಾಗಿ ಕಲರ್ಸ್ ಈ ಥರ ಹೊರಗಡೆ ಬಂದು ತುಂಬ ಲುಕ್ ಕೊಡ್ತಾಯಿತ್ತು. ಸೊ ಹೀಗಾಗಿ ನಾವು ಅದನ್ನು ಟ್ರೈ ಮಾಡ್ತಾಯಿದ್ವಿ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ವಿ, ಹೇಗೆ ಹಚ್ಚೋದು ಅಂತ ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಜಸ್ಟ್ ನೋಡ್ತಾ ಇದ್ವಿ ಇದು ಯಾವ ರೀತಿ ಇರುತ್ತೆ ಅಂತ. ಪಿಂಕ್ ಕಲರ್ ಆಯಿತು, ಇದು ಬ್ಲೂ ಕಲರ್ ಇದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಿಡಿಯೋ ಶೂಟ್ಗಾಗಿ ಫೋಟೋಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಈ ರೀತಿ ನಾವು ರಂಗಪಂಚಮಿನ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲಾನು ಸೆಲೆಬ್ರೇಷನ್ ಡೀಟೇಲ್ನಲ್ಲಿ ತೋರಿಸ್ಬೇಕಾದ್ರೆ ಬ್ಲಾಗ್ ತುಂಬಾ ದೊಡ್ಡದಾಗಿಬಿಡುತ್ತೆ. ಸೊ ಕೆಲವೊಂದು ಫೋಟೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವರು ಎಲ್ಲರೂ ನಮ್ಮ ಕಾಲನಿ ಫ್ರೆಂಡ್ಸ್. ಇವರು ನನ್ನ ಹಸ್ಬೆಂಡ್ ಮತ್ತು ಬ್ರದರ್ ಇನ್ ಲಾ. ಇವಾಗ ಇವರಕ್ಕೂ ಕೂಡ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ. ಇವರು ನಿತಿಕಾ ಸಾನ್ವಿದು ಫ್ರೆಂಡ್. ಇವರು ಕಾವೇರಿ ಅಂತ ನನ್ನ ಫ್ರೆಂಡ್. ಇವರು ನಿತಿನ್ ಅಣ್ಣ ಮತ್ತು ಕಾವೇರಿ ನನ್ನ ಹಸ್ಬೆಂಡ್ ಮತ್ತು ನಂದು ಫ್ರೆಂಡ್. ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.